ನೀರಾವರಿ ಕೆಲಸಗಳನ್ನು ದೊಡ್ಡ ರೀತಿಯಲ್ಲಿ ಕಳಪೆ ನಡೀತಾ ಇದೆ. ಪೀರಾಪುರ ಯಥಾ ನೀರಾವರಿ ಯೋಜನೆಯಲ್ಲಿ ನಡೆದಂಥ ಕೆಲಸ ಹೋರಾಟದ ಮುಖಾಂತರ ಪ್ರಾರಂಭ ಆಗಿದೆ. ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾದ ಚಳವಳಿ ಆಲೂರು ಮಟ್ಟದಲ್ಲಿ ಮಾಡುವ ಮುಖಾಂತರ ಈಗಾಗಲೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆ ಕೆಲಸಕ್ಕೆ ಪ್ರಾರಂಭ ಮಾಡಿಸಿದ್ದಾರೆ. ಆದರೆ ಅಲ್ಲಿ ನಡೀತಕ್ಕಂಥ ಕೆಲಸ ದೊಡ್ಡ ರೀತಿಯಲ್ಲಿ ಕಳಪೆ ಕೆಲಸ ನಡೀತಾ ಇದೆ. ಅದನ್ನು ತಕ್ಷಣ ಅಲ್ಲಿರ್ತಕ್ಕಂಥ ಮುಖ್ಯ ಇಂಜಿನಿಯರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಗಮನ ಹರಿಸಬೇಕು. ಕಳಪೆ ಕೆಲಸ ಮಾಡ್ತಕ್ಕಂಥ ಗುತ್ತೇದಾರ ಬಿಲ್ಗಳನ್ನು ತಡೆಗಟ್ಟಿ ರೈತರ ಭೂಮಿಗೆ ನೀರು ಬರುವವರೆಗೆ ಆ ಬಿಲ್ಲನ್ನು ಪಾವತಿ ಮಾಡಬಾರಂತಕ್ಕಂಥ ಆಗ್ರಹ ಕೂಡ ಒಂದು ಕಡೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಹಿಂಗಾರಿ ಬೆಳೆಗೆ ನೀರು ಬರ್ತಕ್ಕಂಥದ್ದನ್ನು ನೀರು ಬೆಳೆ ಬರುವವರೆಗೆ ರೈತರ ಭೂಮಿಗೆ ಸಮರ್ಪಕವಾಗಿ ನೀರು ಕೊಡಬೇಕು. ನೀರನ್ನು ಯದ್ವಾತದ್ದು ಹರಿಸಿ ಡ್ಯಾಮ್ನಲ್ಲಿರ್ತಕ್ಕಂಥ ಆಲಮಟ್ಟಿ ನೀರು ಮತ್ತು ನಾರಾಯಣಪುರ ಡ್ಯಾಮನ್ನು ಖಾಲಿ ಮಾಡಲಾರ್ದಂಗೆ ತಡೆಗಟ್ಟಿ ಕಟ್ಟುನಿಟ್ಟಿನಲ್ಲಿ ನೀರನ್ನು ಉಪಯೋಗ ಮಾಡಿ ಇಡೀ ರೈತರ ಬೆಳೆ ಇವತ್ತು ಶೇಂಗಾ, ಸಜ್ಜಿ ಜೊತೆಗೆ ಮೆಣಸಿನಕಾಯಿ, ಭತ್ತ ಏನು ಬೆಳೆ ಇದೆ ಬೆಳೆದು ನಿಂತಿದೆ, ಆ ಬೆಳೆ ಬರುವವರೆಗೆ ನೀರು ಸಂಪೂರ್ಣವಾಗಿ ಸಮರ್ಪಕವಾಗಿ ಹರಿಸಬೇಕಂತಕ್ಕಂಥ ಆಗ್ರಹ ಕೂಡ ಮಾಡ್ತೀವಿ. ಜೊತೆಗೆ ಈಗಾಗಲೇ ಬೀಜ, ಕ್ರಿಮಿನಾಶಕ ಮತ್ತು ಗೊಬ್ಬರ ಕಳಪೆ ರೀತಿಯಲ್ಲಿ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಅವರ ಲೈಸೆನ್ಸ್ ಅದು ಮಾಡೋದು ಅಷ್ಟೇ ಅಲ್ಲ, ಅವರ ಆಸ್ತಿಯನ್ನು ಜಪ್ತಿ ಮಾಡಿ ಸರ್ಕಾರ ಮುಟ್ಟುಗೋಲು ಹಾಕಬೇಕಂತೇಳಿ ಕೂಡ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ರೈತ ಸಂಘ ಕಟ್ಟಿ ಅವರು ರೈತ ಸಂಘದ ಸದಸ್ಯರು ಆಗಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕೇವಲ ರಾಜಕೀಯ ಪಕ್ಷದ ಕೈಗೊಂಬೆ ಆಗಿ ನಾವು ಅವರಿಂದ ಬಾಲ್ಗೊಂಚೆ ಆಗತಕ್ಕಂಥ ಆಗೋದು ಬೇಡ. ನಮ್ಮ ಬದುಕಿಗಾಗಿ ನಾವು ಬೆಳೆದಂಥ ಮಾಲಿಗೆ ಬೆಂಬಲ ಬೆಲೆ MSP ಜಾರಿ ಮಾಡೋಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತರಬೇಕಾಗಿದೆ. ಜೊತೆಗೆ ನಮಗೆ ಇವತ್ತು ಬೀಜ, ಗೊಬ್ಬರ, ಕ್ರಿಮಿನಾಶಕಕ್ಕೆ ಸಬ್ಸಿಡಿ ಮುಂದುವರಿಸತಕ್ಕಂಥದ್ದು ಆಗ್ರಹವನ್ನು ಮಾಡಬೇಕಾಗಿದೆ. ಜೊತೆಗೆ ಈಗಾಗಲೇ ರೈತರ ಸಾಲದಿಂದ ಆತ್ಮಹತ್ಯೆ ಮಾಡೋಕ್ಕೆ ತಡೆಗಟ್ಟಬೇಕಾದ್ರೆ ಬ್ಯಾಂಕಿನ ಸಾಲವನ್ನು ಸಂಪೂರ್ಣ ಸಾಲ ಮನ್ನಾ ಮಾಡ್ರಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಇನ್ನು ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ರಾಮ್ಜಿ ಹೆಸರನ್ನು ಇಟ್ಟಿರ್ತಕ್ಕಂಥ ಮಾನ್ಯ ಮೋದಿಯವರು ಅದನ್ನು ಕೈ ಬಿಡಬೇಕು. ಈಗಾಗಲೇ ಇದ್ದಂಥ ನರೇಗಾ ಯೋಜನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನಾದ ಅದನ್ನು ಯಥಾಪ್ರಕಾರ ಮುಂದುವರಿಸಬೇಕು. 10ನೇ ಮತ್ತು 6ನೇ ಅಂತಕ್ಕಂಥ ತೀರ್ಮಾನ ಮಾಡಿ ಹಣ ಬಜೆಟ್ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ, ಅದು ತಪ್ಪಾದ. ಈಗಾಗಲೇ ಆಗಿ ಬಂದಿದೆ, ಕಾನೂನಾಗಿ ಬಂದಿರತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಮೂಲಭೂತ ಹಕ್ಕು. ಅದನ್ನು ಹಕ್ಕನ್ನು ಕಿತ್ತಾಕಕ್ಕೆ ಇವತ್ತು ಬೋರ್ಡ್ ಮಾಡೋಕ್ಕೆ ಹೊಂಟಿರ್ತಕ್ಕಂಥ ಮೋದಿಯವರು ಕೈ ಬಿಡಬೇಕು. ಈಗಾಗಲೇ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದುಹಾಕಿದ್ದಕ್ಕನ್ನು ಪುನಃ ಯಥಾಪ್ರಕಾರ ಮುಂದುವರಿಸಿ 60% ಮತ್ತು 40% ಕೊಡತಕ್ಕಂಥ ಹಣ ನೀತಿಯನ್ನು ಕೈಬಿಟ್ಟು ಇಡೀ 100ಕ್ಕೆ 100% ಕೇಂದ್ರ ಸರ್ಕಾರ ಹಣ ಹಾಕಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡವರಿಗೆ, ರೈತರಿಗೆ, ಕೂಲಿಕಾರರಿಗೆ ಊರು ಬಿಟ್ಟು ಹೋಗದಂಗೆ ವಲಸೆ ಹೋಗದಂಗೆ ತಡೆಗಟ್ಟಕ್ಕೆ ತಕ್ಷಣ ಸಮರ್ಪಕವಾಗಿ 150 ದಿವಸ ಕೆಲಸ ಕೊಡಬೇಕು. ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿಯನ್ನು 600 ರೂಪಾಯಿ ದಿನಕ್ಕೆ ಕೊಡಬೇಕಂತಕ್ಕಂಥ ಆಗ್ರಹ ಮಾಡೋಕ್ಕೆ ಕೂಡ ಇವತ್ತು ನಮ್ಮ ಸಮ್ಮೇಳನದಲ್ಲಿ ತೀರ್ಮಾನ ಮಾಡ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ನಾಳೆ 19ನೇ ತಾರೀಕು, 20ನೇ ತಾರೀಕು, 22ನೇ ತಾರೀಕುವರೆಗೆ ಸತತವಾಗಿ ಎಲ್ಲ ತಾಲೂಕಾ ಪಂಚಾಯಿತಿಗಳ ಮುಂದೆ ರೈತ ಸಂಘಟನೆ ಮತ್ತು ಕೂಲಿಕಾರ ಸಂಘಟನೆ ಜಂಟಿಯಾಗಿ ಹೋರಾಟ ಮಾಡೋಕ್ಕೆ ತೀರ್ಮಾನ ಮಾಡಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಗಂಭೀರವಾಗಿ ಪರಿಗಣಿಸಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮುನಿಸಕ್ಕೆ ಹೊಂಟಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಕ್ಕೆ ಪ್ರಯತ್ನ ಮಾಡಬೇಕಂತ ಎಚ್ಚರಿಕೆಯನ್ನು ಕೊಡೋಕ್ಕೆ ಇವತ್ತು ಉದ್ಯೋಗ ಖಾತ್ರಿ ಕೆಲಸ ಸಮರ್ಪಕವಾಗಿ ನಡಿಬೇಕಂತೇಳಿ ಹೋರಾಟ ಮಾಡೋಕ್ಕೆ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಫೆಬ್ರವರಿ 9ನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ರೈತರು ಭಾಗವಹಿಸಬೇಕಂತೇಳಿ ನಾನು ಕರ್ನಾಟಕ ಪ್ರಾಂತ ರೈತ ಸಂಘದ ಪರವಾಗಿ ವಿನಂತಿಸುತ್ತಾ, ಈ ಹೋರಾಟದಲ್ಲಿ ಮಹಿಳಾ ಹೋರಾಟಗಾರರು ಮತ್ತು ಪ್ರಗತಿಪರ ಚಿಂತಕರು ಆಗಿರ್ತಕ್ಕಂಥ ಮೀನಾಕ್ಷಿ ಬಾಳೆಯವರು ಕೂಡ ಭಾಗವಹಿಸ್ತಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದ ಯುವ ರೈತ ಹೋರಾಟಗಾರ, ರೈತ ಸಂಘದ ಕರ್ನಾಟಕ ರಾಜ್ಯದಲ್ಲಿ ಭೂಮಿಯ ಚಳವಳಿಗಾಗಿ ನೇತಾರನಾಗಿ ಹೆಸರು ಪಡೆದಿರತಕ್ಕಂಥ T. ಯಶವಂತ್ ಅವರು ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರು ಕೂಡ ಜನರನ್ನುದ್ದೇಶಿ ಮಾತಾಡ್ತಾರೆ. ತಾವೆಲ್ಲರೂ ಭಾಗವಹಿಸಬೇಕಂತ ಕೇಳಿಕೊಂಡು ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ವರದಿಯನ್ನು ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡ್ತೀನಿ. ಈ ಒಂದು ವಿಷಯವನ್ನು ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಜೊತೆಗೆ ಮೀಡಿಯಾದಲ್ಲಿ ಪ್ರಸಾರ ಮಾಡಬೇಕಂತೇಳಿ ಕೋರಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಚೆನ್ನಪ್ಪ ಆನೆಗುಂದಿ.